ಆಯಿತು, ಬಿಗ್ ಬಾಸಲ್ಲಿ ಹೆಚ್ಚು ಕಮ್ಮಿ 50 ಡೇಸನ್ನ ಪೂರೈಸಿ ಹೊರಗೆ ಬಂದ್ರಿ. ಈಗ ಬರುವಂಥ ಅವಕಾಶಗಳು ಹೆಂಗಿದೆ, ಎಷ್ಟು ಜನ ಕ್ಯೂ ಅಲ್ಲಿದ್ದಾರೆ, ಆಮೇಲೆ ಧರ್ಮ ಅವರು ತುಂಬ ದುಬಾರಿ ಆಗ್ತಾರೆ ಇನ್ಮೇಲೆ ಅಂತ? ಸರ್ ಹೇಳ್ಬೇಕಂದ್ರೆ ಐ ಥಿಂಕ್ ಫಸ್ಟ್ ನ್ಯಾಯ ಒದಗಿಸ್ಬೇಕಾಗಿರೋದು ನಾನು ಇವಾಗ ನನ್ನ ಮೇಲೆ ಬಂಡವಾಳ ಸೊ ಅವ್ರಿಗೆ ನಾನು ನ್ಯಾಯ ಒದಗಿಸ್ಬೇಕು. Okay. ಅವ್ರ ಸಿನಿಮಾ ನಾನು ಮುಗಿಸ್ಕೊಡ್ಬೇಕು, ಅವ್ರದ್ದು ಪ್ರಮೋಷನ್ ನಾನು ನಿಂತ್ಕೊಬೇಕು, ಆ ಸಿನಿಮಾ ಸಕ್ಸಸ್ ಆಗಕ್ಕೆ ಏನು ಮಾಡ್ಬೇಕಂತ ಅದಕ್ಕೆಲ್ಲ ಮಾಡಬೇಕು. ಆ್ಯಂಡ್ ಎಸ್ ಆಲ್ರೆಡಿ ಫೋನ್ ಕಾಲ್ಸ್ಗಳು ಬರ್ತಾ ಇದೆ. ಸೊ ಸಿನಿಮಾ ಮಾಡೋಣ, ಆಲ್ರೆಡಿ ಒಂದು 2-3 ನಡೀತಾನೆ ಇದೆ, ಡಿಸ್ಕಷನ್ಗಳು ಆಲ್ರೆಡಿ ಸ್ಟಾರ್ಟ್ ಆಗೈತೆ. ಬಟ್ ಹಿಂದೆ ಮಾಡಿದ ತಪ್ಪುಗಳನ್ನ ಹಿಂಗೆ ಮಾಡೋದು ಬೇಡ. ಹಿಂದೆ ಮಾಡಿದ ತಪ್ಪು ಅಂತಾನೆ ಕೆಲವೊಂದು ತಪ್ಪುಗಳು ಮಾಡೋದು ಆಯ್ಕೆ ವಿಚಾರದಲ್ಲಿ, ಆಮೇಲೆ ಕೆಲವೊಂದು ತಪ್ಪುಗಳು ಮಾಡೋದು ಮಾಡ್ಬಿಟ್ಟು ಎಕ್ಸಾಕ್ಟ್ಲಿ. ಸೊ ಅದನ್ನ ಇವಾಗ ಆಮೇಲೆ ದುಬಾರಿ ಅಂತ 100% ನಾನು ಹೇಳಕ್ ಇಷ್ಟಪಡಲ್ಲ. ಯಾಕಂದ್ರೆ ನನಗೆ ಬಿಗ್ ಬಾಸ್ ಇಂದ ಬಂದ ತಕ್ಷಣ ಹಿಂಗ್ ಓಡಾಡೋದು ಇಲ್ಲ ಹಿಂಗಾಗ್ಬಿಡಿದೀನಿ ಅಂತ ಆ ತರ ಇಲ್ಲ. ಹಿಂದೆ ಬಂದಿರೋರೆಲ್ಲ ಹಾಗಿದ್ರಲ್ಲ, ಹಂಗಾಗಿ ಧರ್ಮ ಹೇಗೆ ಅಂತ ಗೊತ್ತಿಲ್ಲ. ಬಹಳಷ್ಟು ಜನಗಳಿಗೆ ಅದೊಂದು ಪ್ರಶ್ನೆ ಇರುತ್ತೆ. ಇಲ್ಲ ಅವರು ಹಾಗೆ ರೆನ್ಯುಮರೇಷನ್ ವಿಷಯ ಅಂತ ಬಂದಾಗ್ಲೂ ನಾನು ಏಕದಮ್ ತಗೊಂಡೋಗ್ಬಿಟ್ಟು ರಪ್ ಅಂತ ನಾನು ಬಿಗ್ ಬಾಸ್ 55 ದಿನ ಮುಗಿಸ್ಕೊಂಡ್ಬಂದೆ, ಜನ ಇಷ್ಟಪಟ್ಟ 1:2 ಮಾಡ್ಬಿಡ್ತೀನಿ, ಅದೆಲ್ಲ ಸೀನೇ ಇಲ್ಲ. ಏನೋ ಒಂದಿಷ್ಟು ನನಗೆ ಇವಾಗ ತೊಗೊಂತಾ ಇರೋದ್ರಲ್ಲಿ ಇನ್ನೊಂದು ಸ್ವಲ್ಪ ಕೊಡಿ ಸರ್, ನಾನು ಕಷ್ಟಪಟ್ಟು ಬಂದಿದ್ದೀನಿ ಬಿಗ್ ಬಾಸ್, ನಿಮ್ಗೂ ಒಳ್ಳೇದಾಗುತ್ತೆ. ಸೊ ನಂಗೂ ಏನಾದ್ರು ಒಂದು ಚಿಕ್ಕದಾಗೆ ಏನಾದ್ರು ಇನ್ನೊಂದು ಸ್ವಲ್ಪ ಏನಾದ್ರು ಜಾಸ್ತಿ ಮಾಡಿ ಅಂತ ಹೇಳ್ಬೋದು ಹೊರತು ಸಿಕ್ಕಾಬಡೆ ಡಿಮಾಂಡ್ ಮಾಡ್ಬಿಡೋದು ಒಂದೇ ಓವರ್ ನೈಟ್ ನಂಗೆ ಇಷ್ಟು ಕೊಟ್ಬಿಡಿ ಅಷ್ಟು ಕೊಟ್ಬಿಡಿ ಅನ್ನೋದು. ಐ ಥಿಂಕ್ ಇದು ಕೇಳಿದ್ ತುಂಬಾ ಒಳ್ಳೆ ಕ್ವಶನ್. ಆಕ್ಚುಲಿ ಜನಕ್ಕೆ ಇದು ಕ್ಲಾರಿಟಿ ಬರೋದು ಜನಕ್ಕಾಗಿರ್ಬೋದು. ಯಾಕಂದ್ರೆ ಇಲ್ಲಿ ಕೆಲವೊಂದ್ ಕಡೆ ಹೂವಾಪೂವಗಳು ಜಾಸ್ತಿ, ಆಮೇಲೆ ಸ್ವಲ್ಪ ಮಾತುಗಳು ಬರಕ್ಕೆ ಬಿಡಲ್ಲ. ಎಕ್ಸಾಕ್ಟ್ಲಿ, ಯಾರೋ ಅಲ್ಲಲ್ಲೇ ಕಟ್ ಆಗ್ಬಿಡುತ್ತೆ. ಬಿಗ್ ಬಾಸ್ ಇಂದ ಬಂದೇನೆ, ಬಿಗ್ ಬಾಸ್ ಇಂದ ಹೋದ್ರೆ ಸಿಕ್ಕಾಬಡೆ ಕೇಳ್ತಾ ಇದೀನಿ. ಅದನ್ನ ನಿಮ್ ಚಾನಲ್ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತೀನಿ, ಯಾರೇ ಆದ್ರೂ ಡೈರೆಕ್ಟ್ ಆಗಿ ನಂಗೆ ಯಾವ ಮ್ಯಾನೇಜರು ಇಲ್ಲ, ಯಾರು ಇಲ್ಲ, ಡೈರೆಕ್ಟ್ ಫೋನ್ ತೊಗೊಳ್ಳಿ, ನಂಬರ್ ಇಸ್ಕೊಳ್ಳಿ, ನನಗೆ ಫೋನ್ ಮಾಡಿ ಮಾತಾಡ್ತೀನಿ. ಅದು ನನಗೆ ಕತೆ ಇಷ್ಟ ಆಯ್ತು, ಸಿನಿಮಾ ನೀವು ಮಾಡ್ತಾರೋ ಕತೆ ಇಷ್ಟ ಆಯ್ತು ಅಂದ್ರೆ, ಪ್ರೊಡ್ಯೂಸರು ಮತ್ತೆ ಕತೆ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ. ನನಗೂ ಒಂದು ಹೆಸರು ಮಾಡ್ಬೇಕಂತ ತುಂಬಾ ಆಸೆ, ಒಂದು ಹೆಸರು ಮಾಡಿದೀನಿ. ನಮ್ಮ ತಂದೆಯವ್ರ ಹೆಸರು, ನನ್ನ ಹೆಸರು ಬಂದ, ಬಟ್ ಒಂದು ಹೊಸ ಇನ್ನಿಂಗ್ ಶುರು ಆಗುತ್ತೆ. ಸಿನಿಮಾನಲ್ಲಿ ಒಂದು ಗೆಲ್ಬೇಕಂತ ಒಂದು ತುಂಬಾ ಹಂಬಲ ಇದೆ, ತುಂಬಾ ಒಂದು ಕಾಯ್ತಾ ಇದ್ದೀನಿ ಒಂದು ಪ್ರೂವ್ ಮಾಡೋಕ್ಕೆ. ಅದು ಸಿಕ್ಕಿದ್ರೆ ಬಿಗ್ ಬಾಸ್ ವೇದಿಕೆ ಸಿಕ್ಕಿದಂಗೆ ಸಿನಿಮಾನು ಒಂದು ಅದ್ಭುತವಾದ 50 ಡೇಸ್ 100 ಡೇಸ್ ಹೋದ್ರೆ ತುಂಬಾ ಖುಷಿ ಆಗುತ್ತೆ. ಎಸ್.